ಏನಾರ ಒಂದು ಲಗು ಲಗು ಆಗೋಂಗೆ ಏನಾರ ಒಂದು ಅಡುಗೆ ಮಾಡ್ತೀನಿ. ಅಡುಗೆ ಮಾಡಿಂದ ಎಲ್ಲರಿಗೂ ಉಣ್ಣಕ್ಕೆ ಕೊಟ್ಟು ಅರ್ಶಿನ ಹಚ್ಬೇಕು ಎಲ್ಲರೂ ಮದುಮಕ್ಕಳಿಗೆಲ್ಲ. ಮದುವೆ ಮನೆ ಅಂದ್ರೆ ಲಗು ಲಗು ಮುಗಿಯಂಗೆ ಇಲ್ಲ ನೋಡಿ ಕೆಲಸ ಹತ್ತಾಕ. ಏ ಶ್ವೇತಾ ಬಾಯಿಲೆ ಅಡುಗೆ ಏನು ಮಾಡತ್ತಿ? ಅಯ್ಯೋ ಈಗೀಗ ಬರೀ ಎಲ್ಲಾರ್ದು ಒಂದು ಹತ್ತಿದ್ರೆ ಈಗ ತಿನ್ನೋದೊಂದು ಹತ್ತಿರ್ತೈತಿ. ಏನಿಲ್ರಿ ಈಗ ಮತ್ತೆ ಅರ್ಶಿನ ಅದು ಹಚ್ಬೇಕಲ್ರಿ, ಅದಕ್ಕೆ ಸುಮ್ಮನೆ ಅನ್ನ ಮತ್ತು ಬೇಳೆ ಸಾರು ಮಾಡಿ ಹಪ್ಪಳ ಕರೆದು ಬಿಡ್ತೀನಿ ರೀ. ಈಗೆಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡ್ಕೊಂಡು ಕುಂದ್ರಂಗಿಲ್ಲ ರೀ, ಭಾಳ ಕೆಲಸ ಐತಿ. ಅಯ್ಯೋ ಅನ್ನ ಸಾರು, ಅಯ್ಯೋ ನಂಗೆ ಬ್ಯಾಳಿ ಸಾರು ಗ್ಯಾಸ್ ಆಕ್ಕೈತೆ ಅವ್ವ. ಏನಾರ ಪಲ್ಯ ಏನಾರ ಮಾಡ್ಬೇಕಿಲ್ಲ, ಒಂದಿಟ್ಟು ರೊಟ್ಟಿ ಇಲ್ಲ ಅಂದ್ರೆ ಚಪಾತಿ ನಡಿತೈತಿ. ಹೌದೇನ್ರಿ ಚಿಕ್ಕಮ್ಮರ? ನೀವು ನಿಮಗೆ ಆಗೋಷ್ಟು ಪಲ್ಯ ಐತ್ರಿ. ಬೆಳಗ್ಗೆ ಮಾಡಿದ್ದೆ ಅಲ್ರಿ ಪಲ್ಯ, ಮತ್ತು ಇದು ಹಾಗಲಕಾಯಿ ಪಲ್ಯ ಮಾಡಿದ್ದೈತಿ. ಪಲ್ಯ ಮತ್ತು ಚಪಾತಿ ಅದಾವೆ. ನೀವು ತಿನ್ರಿ, ನಾವೆಲ್ಲ ಅನ್ನ ಸಾರು ಉಂಡ್ಬಿಡ್ತೇವೆ. ಇವ್ರಿಗೂ ಕೇಳಿದೆ ನಾನು, ಅವರು ನಿಮ್ಮ ತಮ್ಮ ಏನಂದ್ರೆ ಆಯ್ತು ಅನ್ನ ಸಾರು ಮಾಡಿಬಿಡ ಅಂತ ಅಂದಾರಿ. ಯಾಕಂದ್ರೆ ಎಲ್ಲ ಗಡ್ಬಡಿ ಒಳಗೆ ಮಾಡ್ಕೊಂಡು ಕುಂದ್ರಾಕಿಲ್ಲ, ಯಾರು ಕೈಗೆ ಯಾರು ಬಂದು ನಿಲ್ಲಂಗಿಲ್ಲ ರೀ ಇಲ್ಲಿ ನನಗೆ. ಮತ್ತು ಕೈಯಾಗ ಯಾರು ಮಾಡೋರು ಇಲ್ಲ, ಏನಿಲ್ಲ, ನಾನು ಒಬ್ಬಕ್ಕೆ ಮಾಡೋಕೆ ಆಗಂಗಿಲ್ಲ ನನಗೆ. ಆಯ್ತು ತಗೋ ಆಯ್ತು. ಇದು ಕೇಳದ ಮದುಮಗಳು ಯಾಕ ಮಕ್ಕ ಭಾಳ ಸಪ್ ಮಾಡ್ಕೊಂಡು ಕುಂತಿದ್ಲಲ್ಲ, ಏನಾಗೈತೆ ಆಕಿಗೆ? ಎಲ್ಲ ಗೊತ್ತೈತಿ ಮತ್ತೆ ಬೇಕಂತ ಕೇಳ್ತಾ ಏನು ಮಾಡ್ಬೇಕಿಂತ ಹೆಣ್ಮಗಳಿಗೆ. ಹಾಂ ಎಲ್ರಿ ಚಿಕ್ಕಮ್ಮರೇ, ನಿಮಗೆ ಹಂಗೆ ಅನ್ಸಿರ್ಬೋದು. ಆಕೆ ಅವಾಗ ನೋಡಿದ್ದೆ ನಕ್ಕೊಂತಿದ್ಲಕ್ಕಿ, ಆಕೆಗೇನು ಇದಾಗಿಲ್ಲ ತಗೋರಿ. ನೀವು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ, ಹೋಗ್ರಿ ನೀವು ಹೊರಗೆ ಹೋಗಿ ಕುಂತೀವಿ, ಊಟ ಮಾಡೋ ಮುಂದೆ ಕರಿತೇನೆ ರೀ ನಿಮಗೆ. ಆಯ್ತು ತಗೋರ್ವ. ಮಳ್ಳಿ 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 ಮಂಚಕ್ಕೆ ಕಾಲೆಷ್ಟು ಅಂದರೆ 3 ಮತ್ತೊಂದೊಂದು ತಾಳಿಕೆ. ಅಲ್ಲ ಕರೀನು ಪಾಪ ಹುಡುಗಿ ಭಾಳ ಬೇಸರ ಆಗಿತ್ತು. ಏನು ಮಾಡಲಿ, ಹೋಗಿ ಅಂದಿಟ್ಟು ಮಾತಾಡ್ಸಿದನಕ್ಕೆ ಕೂಡ ಅಷ್ಟ ಮಾಡ್ತೀನಿ ತಡಿ. ಹಾಂ ಇಲ್ಲೇ ಬಂದೇನೋ ನೀನು, ನಾನು ನಿನ್ನ ಕಡೆ ಬರಾತಿದ್ದೆ ನೋಡಿ, ಅಷ್ಟೊತ್ತಿಗೆ ನೀನೇ ಬಂದು. ಇದು ಅನ್ನ ಸಾರು ಮಾಡಿಬಿಡ್ತೀನಿ ಇವತ್ತು, ಉಂಟಿ ಅಲ್ಲವ? ಹ್ಞೂ ರೀ ಅತ್ತಿ ಉಂಟೇನು ರೀ. ಅದು ಲಗುನ ಈಗ ಒಂದು ಅರ್ಧ ತಾಸ್ನಾಗ ಊಟ ರೆಡಿ ಮಾಡ್ತೀನಿ. ಮಾಡಿಂದ ಉಂಡಿಂದ ಲಗು ಲಗು ಆಕೆ ಶ್ವೇತಾ ನಿಂಗೆ ಸೀರೆ ಊಟಕ್ಕೆ ಹೆಲ್ಪ್ ಮಾಡ್ತಾಳೆ. ಶ್ವೇತಾ ಕರ್ಕೊಂಡು ನೀನು ಬಡ ಬಡ ಅರ್ಶಿನ ಸೀರೆ ಉಟ್ಕೋ ಏನು, ಮತ್ತು ಆಮೇಲೆ ಸುರ್ಗಿ ನೀರೆಲ್ಲ ಹಾಕೋ ಮುಂದೆ ಎಲ್ಲ ಗಡ್ಬಡ ಹಾಕವು ಏನೇನು ನೋಡಿ ನೀವೆಲ್ಲ. ಆಮೇಲೆ ಇವರಿಗೆ ಬ್ಯೂಟಿ ಪಾರ್ಲರ್ ಅವ್ರಿಗೆಲ್ಲ ಕರೆಸಿ ಎಲ್ಲ ಮಾತಾಡಿಲ್ಲ. ಶ್ವೇತಾ ಅನ್ನತ್ತಿದ್ಲಲ್ಲ, ಎಲ್ಲ ಆಗೈತಲ್ಲ ರೆಡಿ ಎಲ್ಲ. ಆಮೇಲೆ ಇದು ಏನದ ಬಂಗಾರ ಸಾಮಾನು ಎಲ್ಲ ತೆಗೆದಿಟ್ಕೊಂಡಿಲ್ಲ ಚಂದಂಗೆ. ಹ್ಞೂ ರೀ ಎಲ್ಲ ತೆಗೆದಿಟ್ಕೊಂಡೀನಿ. ಆಮೇಲೆ ನಿಮ್ಮ ಜೊತೆ ಬಂದಾರಲ್ಲ, ನಿಮ್ಮ ಆಂಟಿ ಬಂದಾರಲ್ಲ ಅವ್ರಿಗೆ ಒಂದು ಸ್ವಲ್ಪ ಚಲೋತ್ ನಂಗೆ ನೋಡ್ಕೊರ್ವಾ. ಏನು ನೀನು ನೋಡ್ಕೋ ಅವ್ರಿಗೆ, ಏನು ಹಂಗೆ ಏನಾರ ಬೇಕಂದ್ರೂ ಅಲ್ಲೇ ಶ್ವೇತಾ ಕೇಳ ಏನು. ಹ್ಞೂ ರೀ ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಗೋರಿ, ಅವ್ರ ರೂಮ್ ಒಳಗೆ ಆರಾಮ್ ರೆಸ್ಟ್ ಮಾಡತ್ತಿದ್ರೆ. ಮತ್ತು ನಾನು ಅದಲ್ಲ, ಅದು ಅದು ಈಕೆ ಅದ ಕೇಳಕ್ಕೆ ಬಂದಾಳ ನನ್ನ ಕಡೆ. ಏನು ಹೇಳಿಪ್ಪ ಈಕೆಗೆ? ಏನು ಹೇಳತ್ತಿ? ಏನೂ ಇಲ್ರಿ, ಅದು ನಿಮ್ಮ ಮಗ ಅಂದು ಸ್ವಲ್ಪ ಇದಾಗಿದ್ದು ಗೊತ್ತಾಗೈತಲ್ಲ ನಿಮಗೆ. ಅವ್ರಿಗೆ ನನ್ನ ಜೊತೆ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಆಯಿತು ಇಲ್ಲೋ, ಏನಾರು ನಿಮ್ಮ ಒತ್ತಾಯ ಪೂರ್ವಕವಾಗಿ ಏನಾರ ಮದುವೆ ಮಾಡ್ಕೊಳತಾನ ಏನೋ ಅಂತೇಳಿ ಸ್ವಲ್ಪ ನಂಗೆ ಡೌಟ್. ಅದಕ್ಕೆ ಯಾಕಂದ್ರೆ ಮದುವೆ ಒಂದೇ ಸಲ ಆಕೈತೆ ನೋಡ್ರಿ, ಅದಕ್ಕೆ. ಅಯ್ಯೋ ಏನು ಹೇಳ್ಬೇಕು ಇದಕ್ಕೆ? ಅವು ಎರಡು ಅಣ್ಣ ತಂಗಿ ಹಂಗದವು, ಬರೀ ಹೆಲ್ಪಿಂಗ್ ನೇಚರ್ ಒಂದು ಐತಲ್ಲ. ಒಬ್ರಿಗೆ ಸಹಾಯ ಮಾಡಿದ್ರೆ ಮತ್ತು ಹಂಗ ಅಲ್ವಾ? ಆಮೇಲೆ ಅಕ್ಕಿನೂ ಏನೋ ಜಗಳ ಮಾಡ್ಕೊಂಡು ಪಾಪ ಬಂದೈತಂತದ ಹುಡುಗಿ. ನಾ ಹೇಳೇನೀಗ ಆಕೆ ಕಡೆ ಏನೋ ಜಾಸ್ತಿ ಮಾತಾಡೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬಿಡ್ರಿ. ಸುಮ್ಮನೆ ನೋಡಿದವರು ಮಾತಾಡಿದ್ರೆ ಚಂದ ಅನ್ಸಂಗಿಲ್ಲ. ನನಗೆ ಗೊತ್ತಾಕೈತಿ ನಿನಗೂ ಭಾಳ ತ್ರಾಸ ಅನ್ಸಾತೈತಿ, ಮನ್ಸಿಗೆ ಬೇಸರ ಆಗೈತೆ ಅಂತೇಳಿ. ಈಗ ಏನು ಮಾಡೋಕ್ಕೂ ಬರೋಂಗಿಲ್ವ, ಈಗ ಹಾಗೆ ಹೋಗ್ಬಿಟ್ಟೈತದೆ. ಅದು ಹೋಗಲಿ, ನೀನು ಅನುಮಾನ ಮಾಡೋಕೆ ಹೋಗ್ಬಿಡುವ. ಅದು ಒಂದು ಅನುಮಾನ ಇರಬಾರ್ದು ನೋಡು ಗಂಡ ಹೆಂಡತಿ ನಡಕ್ಕೆ. ಏನಂತೀವ ಹಂಗೆ ಸುಮ್ಮನೆ ನೀ ಯಾಕೆ ಭಾಳ ವಿಚಾರ ಮಾಡತ್ತಿ ಅಂತ ಅನ್ಸಾತೈತೆ ನಂಗೆ. ನನಗೂ ಹಂಗೆ ಅನ್ಸಾತೈತ್ರಿ. ಆದರೆ ಅದು ಅವ್ರು ಬಂದವರು ತಡ ಅಂದ್ಬಿಟ್ರಲ್ಲ, ಅದಕ್ಕೆ ನಂಗೆ ಸ್ವಲ್ಪ ಬೇಜಾರು. ಅಯ್ಯೋ ನಾಯಿಗತ್ತೆ ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಂಗಿಲ್ಲ ಅಂತಾರಲ್ಲ, ಹಂಗೆ ಬೊಗಳೋ ನಾಯಿಗೆಲ್ಲ ಇದು ಮಾಡಬಾರ್ದ್ವ. ಏನು ಮಂದಿ ಹಂಗೆ ಅಂತಿರ್ತಾರೆ, 108 ಅಂತಿರ್ತಾರೆ, ಎಲ್ಲ ಖರೇನೇ ಇರ್ತದೆ ಅನ್ನೋದು ಇಲ್ಲ. ನೀನು ಅದೆಲ್ಲ ತಲೆ ಕಟ್ಸ್ಕೊಬೇಡ, ಲಗು ಲಗು ಹೋಗಿ ರೆಡಿ ಆಗೋಗಿ ಅರ್ಶನಕ್ಕೇನು. ನಾನು ನಾನೆಲ್ಲ ಮಾತಾಡ್ಕೊಂಡು ನಿಂತಂದ್ರೆ ಅಡುಗೆ ಮಾಡೋರು ಯಾರು? ಆಯ್ತು ಹೋಗುವ ನೀ. ಆಯ್ತು ತಗೋರಿ ಅತ್ತಿ, ಹಂಗಂದ್ರೆ ನಾ ರೆಡಿ ಆಗ್ತೀನಿ ರೀ, ಹೋಗಿ. ಶ್ವೇತಾ ಎಷ್ಟೊತ್ತಾದ ನಾನು ನಿಂಗೆ ಕರೆಯಕತ್ತೆ ಬಾಯಿಲೆ. ಹಾಂ ಏನಮ್ಮ? ಹಾಂ ಏನಮ್ಮ ಮದುವೆ ಮನೇಲಿ ಇದು? ಏನು ಮಾಡತ್ತಿ ನೀನು? ಹಾಂ ಗೊತ್ತೈತಮ್ಮ, ನಾನು ಅದು ಮಾಡತ್ತಿದ್ದೆ. ಈಗ ಅರ್ಶಿನ ಶಾಸ್ತ್ರ ಮುಗಿದ ತಕ್ಷಣ ಮತ್ತೆ ಎಷ್ಟೊತ್ತಾಕೈತಿ, ಬಡ ಬಡ ಸುರ್ಗಿ ನೀರು ಹಾಕ್ತಾರೆ. ಹಾಕಿದ ತಕ್ಷಣ ಮತ್ತು ಮೇಕಪ್ ಎಲ್ಲ ಬೇಕಲ್ಲ, ಮೇಕಪ್ ಎಲ್ಲ ಮಾಡಿಸ್ಬೇಕು. ಆಮೇಲೆ ಅವ್ರಿಗೆ ಕರೆಸ್ಬೇಕು ಲಘುನ, ಹೇಳೇನು ಅವರಿಗೆ ಆನ್ ದ ವೇ ಅದಾರ, ಅವರು ಬರಾತಾರಂತ. ಆಮೇಲೆ ವೈನಿದ ನೀ ಕೊಟ್ಟಿದ್ದಲ್ಲ ಅವೆಲ್ಲ ಬಂಗಾರ ಸಾಮಾನೆಲ್ಲ, ಅವೆಲ್ಲ ರೆಡಿ ಮಾಡಿಟ್ಟೇನಿ. ಯಾಕಂದ್ರೆ ಕೇಳ್ದಂಗೆಲ್ಲ ಕೊಡಬೇಕಲ್ಲ ನಾನು.
ಹೌದೇನಾ? ಚಲೋ ಮಾಡಿದ್ಬಿಡಿ. ಅವ ನಿನ್ನ ಗಂಡ ಏನು ಮಾಡತ್ತಾನ? ಹಾಂ, ಏನು ಅಳಿಯ ಅಂತೇಳಿ ಒಂದು ಸ್ವಲ್ಪ ಚಕ ಇಲ್ಲ, ಏನಿಲ್ಲ, ಸೋಮೇರಿತನ ಒಂದು ಸ್ವಲ್ಪ ಅನ್ಸಾತಾನೇನು ಆ ಮನೆ ಅಳಿಯ ಅಂತೇಳಿ. ಯಾವ್ದಾರ ಮೂಲಿ ಹಿಡ್ಕೊಂತಾನ ಕುಂದಿರ್ತಾನ, ಏನದು ತೀರಾ ಮೊದ್ಲ ನಿಮ್ಮ ಅಪ್ಪಗೆ ಜಗ್ಗೆ ಅಸಹ್ಯ ಐತೆ ಅಂತ ಅಳಿಯ ಬಂದಾನ ಅಂತಂದು ಹೇಳಿ ಇನ್ನೊಂದು ಸ್ವಲ್ಪ ಮರ್ಯಾದೆಗೇಡು ಮಾಡ್ತಾನೆ ನಿನ್ನ ಗಂಡ. ಎಲ್ಲ ನೋಡವ ಕರಿ ಅವಂಗ ಹಚ್ಚೆಲ್ಲ ಕೆಲಸ ಸ್ವಲ್ಪ ಜವಾಬ್ದಾರಿ ತಗೊಂಡೆ ಕೆಲಸ ಮಾಡಣ್ಣ. ನಿಮ್ಮಪ್ಪ ನಿನ್ನೆ ಜಗ್ಗಿ ಭಯಾಕತ್ತಿದ್ದ ನನಗೆ. ಏನು ಎಂಥ ಅಳಿಯ ಸಿಕ್ಕಾನೋ ಏನೋ, ಒಂದು ಇದ್ರೊಳಗೂ ಶಾಣೆ ಇಲ್ಲ, ಕೆಲಸದಾಗೂ ಮನ್ಯಾಗೂ ಎದಕ್ಕೂ ಉಪಯೋಗಿಲ್ಲ ಬಿಡು. ಏನು ನೋಡಿ ಅವಂಗ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡೇನೋ ಒಂದೊಂದ್ಸಲ ಅನಿಸ್ತೈತಿ ನನಗರ. ಭಾಳ ಬೇಸರ ಬಿಡ್ತೈತಿ ನೋಡಿ, ನೀ ಮಾಡಿದ್ ನೋಡಿದ್ರು ಏನಾರ ಅನ್ನೊತ್ತಿಗೆ ಅಳು ಬಂದ್ಬಿಡ್ತೈತಿ ನಿನಗರ. ಹೋಗ್ಲಿ ಬಿಡೀಗ, ಮತ್ತು ಹೊಟ್ಟೆ ಸಂಕಟ ತಡ್ಕೊಳ್ಳಾರ್ದು ಮತ್ತೆ ಒದ್ರ ಬಿಡ್ತೀನಿ ನಾನು. ಹಂಗೆ ಒದರ್ತಿರ್ತೀನಿ ತಗೋ, ನಂದೇನು ಮನ್ಸಿಗೆ ಹತ್ಕೋಬೇಡ ನೀನು. ಆಯ್ತು ತಗೋವ. ಇದು ಏನಿಲ್ಲ, ಕಣ್ಣಾಗ ಏನೋ ಬಿದ್ದಂಗೆ ಆತ, ಅದಕ್ಕೆ ಕಣ್ಣಾಗ ನೀರು ಬಂದಾವ. ತಪ್ಪಾತವ, ಸಾರಿ. ತಿಳಿಲಾರ್ದು ತಪ್ಪು ಮಾಡಿಬಿಟ್ಟಿನಿ, ಏನು ಮಾಡೋದಿಕ್ಕೆ. ನನ್ನ ಮಗಳಂದ್ರೆ ಚಲೋ ಮನೆಗೆ ಸೇರ್ಬೇಕಂತ ಭಾಳ ಆಸೆ ಇತ್ತು ನನಗೂ ಅವರಪ್ಪಗೆ. ಎಲ್ಲ ಹಿಂಗಾಗ್ಬಿಡ್ತು. ಏನು ಮಾಡೋಕ್ಕೂ ಹೋಗು, ಬಿಸಿ ತುಪ್ಪ ನುಂಗಾಕೂ ಆಗದ್ದು, ಉಗಳಾಕೂ ಆಗದ್ದು. ಮಗಳು ಎಷ್ಟಾಗಲಿ, ಏನು ಮಾಡೋದು. ಎಷ್ಟು ಚಲೋ ಚಲೋ ಗಂಡ ಹುಡುಕಿದ್ದ ನನ್ನ ಗಂಡ. ಅದೇನು ಬೇಡ ಅಂತೇಳಿ ಇವಂಗ ಬೀದಿ ಬಿಕಾರಿಗೆ ಮದುವೆ ಆದ್ಲು. ಶ್ವೇತಾ, ಏನಾಯ್ತು? ಏನಿಲ್ಲ, ನಾನೆಲ್ಲ ಕೇಳಿಸ್ಕೊಂಡೇ ಬಂದೆ. ನಿಮ್ಮಮ್ಮ ಮಾತಾಡೋದು ಸ್ವಲ್ಪನೂ ಸರಿಯಾಗಿರ್ಲಿಲ್ಲ. ಏನೋ ಮನಿ ಅಳಿಯ ಅಂದ್ರಿ, ಸ್ವಲ್ಪನೂ ಮರ್ಯಾದೆನೇ ಇಲ್ವಾ? ಅದು ಹಾಗಲ್ಲ. ಮತ್ತೆ ಹೇಗೆ? ಹಾಂ, ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದ. ಆಮೇಲೆ ನಿಮ್ಮಮ್ಮ ಏನು ಮಾಡಿದ್ರು ಗೊತ್ತಾ? ನಮ್ಮ ಮನೆ ಡ್ರೈವರ್ ಇದ್ದಾನಲ್ಲ ಬಸ್ಸು, ಅವನಿಗೆ ತಿಂಡಿ ಕೊಟ್ಟರು. ನನಗೆ ಒಂದು ಮಾತು ಕೇಳಲಿಲ್ಲ ಗೊತ್ತಾ? ಆಮೇಲೆ ನಾನು ಎಷ್ಟು ಕೆಲಸ ಮಾಡಿದ್ರು ಅವ್ರ ಕಣ್ಣಿಗೆ ಕಾಣೋದೇ ಇಲ್ಲ. ಶ್ವೇತಾ, ಗೊತ್ತಾ ನಿನಗೆ ನಾನು ಎಷ್ಟು ಕೆಲಸ ಮಾಡ್ತೀನಿ ಅಂತ? ಅಲ್ಲಿ ನಿನಗೆ ಇಲ್ಲೇ ಯಾವ ರೀತಿ ಮಾಡ್ತಾರೆ ನೀನು ನೋಡ್ತಾ ಇದೆಯಾ ತಾನೇ ನನಗೆ? ಹಾಂ, ಏನಾಯಿತು ನಾನು ಬಡವ ಆದರೆ? ಸ್ವಲ್ಪನೂ ರೆಸ್ಪೆಕ್ಟ್ ಇಲ್ಲ ನನಗೆ ಈ ಮನೆಯಲ್ಲಿ. ನಾನು ನಿಜ ಹೇಳಬೇಕಂದ್ರೆ ನಿನ್ನ ಕರ್ಕೊಂಡು ಈ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ಕೊಳ್ತೀನಿ. ಆದರೆ ಏನು ಮಾಡಲಿ, ನಾನು ಎಲ್ಲಿ ಕರ್ಕೊಂಡು ಹೋಗಲಿ? ನಿನಗೆ ಕರ್ಕೊಂಡು ಹೋದರೆ ನಮ್ಮ ಹಳ್ಳಿಗೆ ಬರ್ತೀಯ ನೀನಲ್ಲಿ? ಹಳ್ಳಿಗೆ ಆಗಲ್ಲ ರೀ, ಇಲ್ಲೇ ಎಲ್ಲಾದರೂ ಸ್ವಲ್ಪ ದಿನ ಇರಿ, ನಾನೇ ಏನಾದರೂ ಒಂದು ನೋಡ್ತೀನಿ. ನಿಜ ಹೇಳ್ತಿದ್ದೀರಾ ನೀವು? ನನಗೆ ತುಂಬ ಅವಮಾನ ಆಗ್ತಾ ಇದೆ ಇಲ್ಲಿ. ಅವಮಾನ ಆಗದೆ ಮತ್ತೆ? ಹಾಂ, ಅವಳು ಯಾರದು? ನಿಮ್ಮ ಅತ್ತೇನೂ ನನಗೆ ಸುಮ್ಮನೆ ಇರಲ್ಲ ಗೊತ್ತಾ? ಮಾತಿಗೆ ಮನೆ ಅಳಿಯ ಅಂತ ಹೇಳ್ತಾಳೆ ನಗ್ತಾಳೆ. ಅದೇನು ಒಂದ್ಸತಿ ಹೇಳಿದ್ರೆ ಆಗಲ್ವಾ? ಪದೇ ಅದನ್ನೇ ಹೇಳಿದ್ರೆ ಎಷ್ಟು ಅಂತ ಸಹಿಸ್ಕೊಳ್ಳೋದು? ಅದು ಅವ್ರು ತಮಾಷೆ ಮಾಡಿದ್ರು. ನೋಡು ಶ್ವೇತಾ, ನೀನು ಅಳಬೇಡ ಆಯಿತಾ? ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಲ್ವಾ? ಬಟ್ ಆದರೆ ನನಗೆ ಎಷ್ಟು ಅಂತ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ ಹೇಳು? ನನಗೂ ಮನಸ್ಸಿದೆ, ದುಃಖ ಆಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ ನಿನಗೆ? ನಾನು ಹೇಳಿದರೆ ನೀನು ಮತ್ತೆ ಬೈತೀಯಾ? ನಾನು ಯಾವಾಗ್ರಿ ನಿಮ್ಗೆ ಬೈದೆ? ಅಲ್ಲ, ನಾನೊಂದು ಮಾತು ಹೇಳ್ತೀನಿ, ಮತ್ತೆ ನೀನು ತಪ್ಪು ತಿಳ್ಕೊಬಾರ್ದು. ಇಲ್ಲ ಮಾಧವ್, ಹೇಳು. ಏನಿಲ್ಲ, ಹೋಗಲಿ ಬಿಡು. ನಾ ಹೇಳಿದರೆ ನಿಂಗೆ ಅರ್ಥ ಆಗಲ್ಲ. ಅಂದರೆ ನಾನೇನಾದರೂ ನಮ್ಮ ತಂದೆ ಆಸ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಪಾಲಿಸ್ಕೊಂಡು, ಅಂದರೆ ಪಾಲಂದರೆ ಪೂರ ಅಲ್ಲ, ಅಟ್ಲೀಸ್ಟ್ ನಮ್ಮ ಜೀವನಕ್ಕೆ ಆಗುವಷ್ಟಾದರೂ ನಾವು ಇಸ್ಕೊಂಡ್ವಿ ಅಂದರೆ ನಮ್ಮದೇ ಸ್ವಂತ ಬಿಸ್ನೆಸ್ ನಾವು ಸಪ್ರೇಟಾಗಿ ಮಾಡಿದರೆ ನಾವು ಸ್ವಲ್ಪ ಮುಂದುವರ್ಬೋದೇನೋ ಅಂತ ಅಷ್ಟೇ. ಪರವಾಗಿಲ್ಲ, ಹಾಗಂತ ನೀನು ನಿಮ್ಮ ತಂದೆನ ಕೇಳು ಅಂತ ಹೇಳ್ತಾ ಇಲ್ಲ ನಾನು. ಸರಿ ಬಿಡು, ನೀನು ಬೇಜಾರಾಗಬೇಡ, ಕಣ್ಣೀರು ಉರಿಸ್ಕೊ, ಹೋಗಿ ಊಟ ಮಾಡು. ನಾನು ಸ್ವಲ್ಪ ಕೆಲಸ ಇದೆ, ಆಯಿತಾ? ಹೌದಲ್ಲ, ಮಾಧವ್ ಹೇಳೋದ್ರಾಗ ಏನು ತಪ್ಪೈತಿ? ನಾನು ಇಷ್ಟು ಅಂಗಡಿಗೆ ಎಷ್ಟು ಕಷ್ಟಪಟ್ಟು ನಾನು ಅಲ್ಲಿ ಬಿಸ್ನೆಸ್ ಮಾಡ್ತೀನಿ, ಚಲೋನ ಲಾಭ ಐತಿ ಅಂಗಡಿ ಒಳಗೆ. ಬಟ್ ನಾ ಆದರೂ ಯಾವಾಗ ನನ್ನ ದುಡ್ಡು ಅದ್ರೊಳಗಿನ ತೊಗೊಂಡಿಲ್ಲ, ಮಾಡಿಲ್ಲ, ಏನಿಲ್ಲ. ಹೌದು, ನಾನು ಅಪ್ಪನ ಕಡೆ ಮಾತಾಡಬೇಕು. ಏನಾದರೂ ನಾನು ಸ್ವಂತ ಬಿಸ್ನೆಸ್ ಬೇರೆ ಕಡೆ ಮಾಡ್ತೀನಿ ಅಂತ ಹೇಳಬೇಕು. ಅಷ್ಟೇ ಮಾಡಬೇಕೀಗ. ಅವಾಗಾದರೂ ನಮ್ಮ ಮನೆಯೊಳಗೆ ಬೈಸ್ಕೊಳೋದು ತಪ್ಪೈತೆ ನಂದು. ನಮ್ಮವ್ವ ಬರೀ ಮಾತಿಗೂ ಬೈತಿರ್ತಾಳೆ ನಂಗೆ. ಏನು ಮಾಡಿದೆ? ಪ್ರೀತಿ ಮಾಡಿ ಮದುವೆ ಮಾಡ್ಕೊಳೋದು ತಪ್ಪ? ಪ್ರೀತಿ ಮಾಡೋದೇ ತಪ್ಪ? ಬಡವರು ಶ್ರೀಮಂತರು, ನನಗಿದೆಲ್ಲ ಅರ್ಥ ಆಗಲ್ಲ. ಬಡವರು ಶ್ರೀಮಂತರು ಅಂತೇಳಿ ಏನಾಯ್ತು ಬಡವರಾದರೆ? ನಾನು ನನ್ನ ಗಂಡ ಈ ಮನೆಯೊಳಗೆ ತಲೆ ಎತ್ಕೊಂಡು ಓಡಾಡಬೇಕು. ಈ ಮನೆಯೊಳಗೆ ಏನು ಮರ್ಯಾದೆ ಇದ್ದೀನಿ? ನನ್ನ ಗಂಡಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ಸಿಗಲಾರ್ದು ಈ ಮನೆಯೊಳಗೆ ನನಗೇನು ಮರ್ಯಾದೆ ಕೊಡ್ತಾರೆ? ಈಗಂತರೂ ಅಣ್ಣನ ಮದುವೆ ಆದಮೇಲೆ ಅದು 3 ಕಾಸಿಗೆ ಮರ್ಯಾದೆನೂ ಇರಲ್ಲ ನಮಗೆ. ಇವ್ವ, ನನ್ನ ಹೊಟ್ಟೆ ಇನ್ನೂ ನೋವಾಕತ್ತೈತೆ. ಹಲ್ಕಟ್ಟ ಬಾಡ್ಯ ಜಾಡ್ಸುತ್ತ ಒದ್ಬಿಟ್ಟ. ಕೂತೀವಿನೂ ವಿಪರೀತ ಅಂತ ತ್ರಾಸ. ನಂಗೆ ಮತ್ತೆ ಎಲ್ಲ ಕಡೆ ಹೂ ಹಚ್ಕೊಂತ ಕುಂತೀನಿ ನಾನು. ಬಗ್ಗೆ
ಎಲ್ಲ ಕರೆಕ್ಟ್ ಐತಿ, ಮತ್ತೆ ಯಾಕೆ ಅಲ್ಲೊಂದು ಇಲ್ಲಿ ಉಳಿದಿದ್ದೆಲ್ಲ ಹೂ ಅಲ್ಲ ಇಲ್ಲ ಹಾಕಂತೇಳಿ ಇವರೊಬ್ಬರು ಸಾವುಕಾರ. ಪುಕ್ಷಟಿ ರೊಕ್ಕ ಎದಕ್ಕೆ ಕೊಡುನು ಅಂತಾರ ಅವರು. ಹಂಗೆ ಕತ್ತಿ ದುಡಿದ್ರು ಇವರಿಗೆ ಸಮಾಧಾನ ಆಗಲ್ಲ ಇವ್ರು ಸಾವುಕಾರಿಗೆ. ಇದೆಲ್ಲಿಂದ ಬಂತಿದೆ ನಾಯಿ ಹಚ್ಚ ಲಲ್ಲಿ, ಒಂದ ದಿನದಾಗ ನನ್ನ ನಾಯಿ ಮಾಡಿಬಿಟ್ಟಿ ಲಲ್ಲಿ ಲಲ್ಲಿ. ಹೋಗ ಬಸ್ ಹೊತ್ತಾಗ ನೀ ನೋಡಿದ್ರೆ ನಾಯಿಗತ್ತೆ ಹೆಂಗ ಕಿಂದಿಂದ ಬರ್ತಿ. ನನ್ನ ಗಂಡನಿಂದ ಮೈ ಒಳ ರೂಮ್ ಹೊಡೆದಾನ, ಮತ್ತೆ ನಾನು ಹಿಂದೆ ಬಂದೆಲ್ಲ ನೀನು. ಇನ್ನು ನಿನ್ನ ಮಕ ನೋಡಿಲ್ಬಾವ, ನಿನ್ನ ಮಕ ನೋಡಿದ್ರೆ ಮತ್ತೆ ಒಳ್ಳಾಡ್ಸಿ ಹೊಡೆದ ಅಂದ್ರೆ ಕಚ 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 ಅಂತ ಮಚ್ಚು ತಗೊಂಡು ಕಚ 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 ನಿನ್ನ ಪೀಸ್ ಮಾಡಿ ನಾಯಿನರಿಗೆ ಹಾಕಿಬಿಡ್ತಾನೆ ನೋಡಿ ನನ್ನ ಗಂಡ. ಅಂದಾಕಾರ ಅಲ್ಮದ ಮದನ ಮೊದ್ಲ. ನಾವೇನು ಹೆದರ್ತೀವನ? ಅಯ್ಯೋ, ಇನ್ನು ನನಗೆ ನೋಡಿಲ್ಲ ಬಾ ನೀನು. ನಿನ್ನ ಗಂಡಗ ಒಂದ ಹೋಗದೆ ಅಂದ್ರೆ ಉಳ್ಳಾಡ್ ಬೀಳ್ತಾನವ. ಯಪ್ಪ ಬಿಡ ಬಸ್, ಅದಕ್ಕೆ ನಗಸ್ತಿ. ನೋಡಿದೆ ಅಲ್ಲ ನಾನು ನಿನ್ನ ಪೌರುಷ ಹೆಂಗಿತ್ತಂತೇಳಿ. ಅಯ್ಯೋ ಹೋಗ ಜೋಕುಮಾರ ಹೋಗ. ಬಂದು ಮುಚ್ಕೊಂಡಿದ್ದಿ ಪಲಂಗ್ ಬುಡಕ, ಇದೆ ಸರಿ ಏನ ಟೇಬಲ್ ಬುಡಕ, ಅಲ್ಲಿಂದ ಹಿಂದೆ ನೋಡ್ಲಾರ್ದು ಮುಂದೆ ನೋಡ್ಲಾರ್ದು ಹಂಗೆ ಓಡ್ದಿ. ನಂದೇನಾತು ಏನು ಬಿಡ್ತು, ಒಂದೀಟರ್ ಹೊಳೆ ನೋಡ್ದಿಯಾ ನೀನು? ಹಂಗೆ ಓಡ್ದಿಪ್ಪ ನೀನು. ಮರ್ಯಾದೆಗೆ ಹೆದ್ರಿದ್ದು ಅದ. ಹೊರಗೆ ಎಲ್ಲಾರ ಸಿಗ್ಲಿ ಅವ ಬೇರೆದೇನಾರ ನೆಪ ಮಾಡ್ಕೊಂಡು ಬೇಕಂದ್ರೆ ನೋಡ ಅವನ್ನ ಹೆಂಗೆ ಕಚಕ್ ಅನ್ನಿಸ್ತೀನಿ ಅಂತೇಳಿ ನಿನ್ನ ಗಂಡನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಆಮೇಲೆ ನಾ ನಿನಗೆ ನೀ ನನಗೆ ಹೆಂಗಂತಿ? ಅಯ್ಯೋ ಅತ್ತಿ, ಮೂಗಿಗೆಲ್ಲ ಹಚ್ಚಿದಲ್ಲ ಅರ್ಶನ ತಗ. ಮೂಗಿಗೆ ಇನ್ನೂ ಬಾ, ಎಲ್ಲ ಚಂದಂಗೆ ಇನ್ನೂ ಹಚ್ಚೋದೈತಿ, ಇನ್ನೂ ಮೈ ತುಂಬ ಹಚ್ಚಬೇಕೆಲ್ಲ. ಒಂದೀಟು ಮೂಗಿಗೆ ಹತ್ತಿದ ಬಿಟ್ಲೆ ಇವಂಗೆ ಇದಾಗತೈತಿ. ಅರಿಶಿನ ಯಾವಾಗೂ ಹಚ್ಕೊಂತ ಇರಂಗಿಲ್ಲ. ಏನು ಒನ್ ಟೈಮ್ ಅರಿಶಿನ ಹಚ್ಚೋದು ಬರ್ತೈತಿ, ಅದಕ್ಕೂ ಇಷ್ಟು ನಾಟಕ ನಿಮ್ದು. ಅಯ್ಯೋ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ನನ್ನ ಮಗಗೆ ಹಿಂಗೆ ನೋಡಾಕ ಎಷ್ಟು ಚಂದ ಕಾಣತಾನ ನೋಡವ ನನ್ನ ಮಗ, ನನ್ನ ಸಸಿ. ಅಯ್ಯೋ ನೀವು ಸೊಗಿಬೇಕು ಇವರಿಗೆ, ಎಷ್ಟು ಚಂದ ಕಾಣತಾರ. ನನ್ನ ಮನಸ್ಸಿನ ಆಸೆ ನೋಡುವ, ಚಂದ ಗ್ರ್ಯಾಂಡಾಗಿ ನನ್ನ ಮಗಂದು ಮದುವೆ ಮಾಡ್ಬೇಕಂತ ಭಾಳ ಕನಸ್ಕೊಂಡಿದ್ದೇನೆ. ಅದು ಇವತ್ತೇ ಎಡೆದಾಕತ್ತೈತಿ ನೋಡಿ ನಂದು. ಏನ್ಲೇ ಸುಮ್ಮಿ ಇಷ್ಟ್ಯಾಕೆ ಖುಷಿಯಾಗಿ ಕುಣಿದಾಡಕತ್ತಿಯಲ್ಲ ಹಂಗ? ಹ್ಞೂ ರೀ, ಮತ್ತೆ ಕುಣಿದಾಡ್ಲಾರ್ದ ಏನು ಮಾಡಲಿ, ನನ್ನ ಮಗನ ಮದ್ವಿ ರೀ. ನೋಡ್ರಿ ಎಷ್ಟು ಚಂದ ಕಾಣತಾನ ನನ್ನ ಮಗ, ರಾಜ್ಕುಮಾರ ಆಗ್ಯಾನ. ನನ್ನ ಸೊಸಿನೂ ಏನು ಕಮ್ಮಿ ಇಲ್ಲ, ರಾಜ್ಕುಮಾರಿ ಆಗಿ ಅಳಕಿನು. ನೋಡಲಿ ಎಷ್ಟು ಚಂದ ಕರಿ ಹೇಳ್ತೀನಿ, ಇಬ್ರು ಭಾಳ ಚಂದ ಕಾಣತಾರ. ಏನ ಅವ್ರದ್ದು ನೆದರ್ ತೆಗೆದು ಹೋಗಿ ಆಮೇಲೆ. ಹೌದಪ್ಪ, ನೀನು ಅರ್ಶಿನ ಹಚ್ಚಬಾಪ್ಪ. ಹೌದಾ ಶಿವು, ಬಾತಮ್ಮ ಇಲ್ಲಿ. ನೀನು ಅರ್ಶಿನ ಹಚ್ಚಪ್ಪ, ಮಗಗ ಸೊಸಿಗೆ ಅರ್ಶಿನ ಹಚ್ಚ ಬಾ. ಹೌದು, ಇವ್ರ ಕಡೆಯವರೆಲ್ಲ ಎಲ್ಲದಾರ? ಕಾಣವಲ್ರಲ್ಲ ಯಾರು? ಅತ್ತೆ ಅದಲ್ಲೇ ಅವರು ಊಟ ಮಾಡತ್ತಿದ್ರು, ಊಟ ಕೊಟ್ಟು ಬಂದಿದ್ದೆ. ಅವರು ಬರ್ತಾರಂತ, ನೀವು ಶುರು ಮಾಡ್ಕೋರಿ ಅಂದ್ರೆ ಅವ್ರಂದ್ರೆ ನಾವು ಅರ್ಶಿನದ ಶಾಸ್ತ್ರ ಮುಗಿಸಲ್ಲಿ ಹೋಗ್ತೀವಿ ಅಂತೇಳಿ. ಇಲ್ಲಿ ತಗೋರಿ, ನಾವು ಶುರು ಮಾಡೋ ಅಷ್ಟ್ರಾಗ ಅಷ್ಟ ಆಕೈತಿ, ನೀವು ಬರಂತ್ರಿ ಫಸ್ಟ್ ಊಟ ಮಾಡ್ಕೋರಿ ಅಂತ ನಾನು ಅವ್ರಿಗೆ ಊಟಕ್ಕೆ ಕಳಿಸಿದೆ ಅಲ್ಲಿ. ಹೌದನ, ಚಲೋ ಆತ್ ಬಿಡು. ಮತ್ತು ಇವು ತಾಸು ಗಟ್ಲೆ ಅಕ್ಕಾವು ಈಗ ಅಷ್ಟ ಆಡಕ್ಕೆ ಎಲ್ಲ ಇದಾಕಿತ್ ನೀ. ಹೌದು, ಮತ್ತು ನಿನ್ನ ಗಂಡ ಎಲ್ಲದಾನ? ಅದು ಅವರು ಊಟ ಮಾಡತ್ತಾರ, ಬರ್ತಾರ. ಅಲ್ಲ, ನಾನು ಅನ್ಕೊಂಡಿದ್ದ ಒಂದು, ಇಲ್ಲಾಗಿದ್ದ ಒಂದು. ಮುಗೀತು ನನ್ನ ಆಟ. ಅಲ್ಲಲ್ಲಿ ಆ ಹುಡುಗಿ ಮನಸ್ಸಿನಾಗ ಮತ್ತು ಮಕ್ಕ ಸಣ್ಣದು ಮಾಡಿದ್ಲ, ಹಂಗೆ ಹಿಂಗೆ ಅಂದು ನೋಡಿ ಸುಮ್ಮನೆ ಎಲ್ಲ ಶಾಸ್ತ್ರ ಮಾಡ್ಕೊಳತ್ತಾಳಲ್ಲಕ್ಕಿ. ಅಯ್ಯೋ ನಂಗೇನು ಗೊತ್ತವ, ಆಸ್ತಿ ನೋಡಾತಿಲ್ಲಲ್ಲಿ ಯಾವ್ಯಾಕೆ ಆದರೂ ಮುಚ್ಕೊಂಡು ಮದುವೆ ಮಾಡ್ಕೋತಾ. ಆಸ್ತಿನ ಹಂಗೈತಿ, ಮತ್ತು ಆಸ್ತಿ ನೋಡ್ಯಾಳ ಮಳ್ಳಾಗ್ಯಾಳ ಅಷ್ಟೇ. ಹೌದು ನೋಡ್ಲಿ, ನೀಂದಿದ್ದ ಕರೆಕ್ಟ್. ಹೋಗಲಿ ಬಿಡು, ನಾನು ನಿನಗೆ ಚಲೋ ಹುಡುಗನ ನೋಡಿ ಮದುವೆ ಮಾಡ್ತೀನಂತ. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಕಮೆಂಟ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದ್ರಿ, ನಾನು ಮೊನ್ನೆ ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಸ್ವಲ್ಪ ತಲೆನೂ ಭಾಳ ನುಸಾತಿತ್ತು ರೀ. ನನ್ನ ಮಗಳು ಒಂಚೂರು ಕಾಡಾತಿದ್ಲ, ಅದ್ರ ಸಂಬಂಧ ನನಗೆ ಅರ್ಧ ಮಾಡಿದ್ದೆ ವಿಡಿಯೋ, ಮತ್ತು ಪೂರ್ತಿ ಮಾಡೋಕ್ಕಾಗಲಿಲ್ಲ. ಸೊ ದಯವಿಟ್ಟು ಸಾರಿ ರೀ. ನಾನು ಹಂಗೆ ಆದರೂ ನಾನು ರೆಗ್ಯುಲರ್ ಹಾಕೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಥ್ಯಾಂಕ್ ಯು.